ಹೇಳಿದ್ದಲ್ಲ ಗೊತ್ತಾಯ್ತಲ್ಲ. ಸರಿ 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 ಹೋಗಿ ಮುಂದಿನ ಅಮಾವಾಸ್ಯೆಗೆ ಬರ್ರಿ ಹೋಗಿ. ನಿಂದೇನಪ್ಪ ಸಮಸ್ಯೆ? ಸ್ವಾಮಿ ಮಗು ಮಲ್ಕದೇ ಇಲ್ಲ ಸ್ವಾಮಿ, ಅಳ್ತಾನೆ ಇರುತ್ತೆ. ನೀವೇ ಸ್ವಲ್ಪ ನೋಡಿ ಸರಿ ಮಾಡ್ಬೇಕು ಸ್ವಾಮಿ. ಏನ ಮಾಡ್ತಾ ಇದಾರೆ ಇವರು? ವರ್ಣಾಸುರನಾಗ ಮಕ್ಕಳನ್ನ ಕಾಪಾಡಪ್ಪ. ಸರಿ ಸ್ವಾಮಿ. ಎಲ್ಲಾದ್ರೂ ಅವಸರನ, ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ತಗೊಳ ಮೈದಿನ. ಏಯ್ ನೀನ್ ಮಲ್ಕೊಳ. ಅಪ್ಪ ಮರಣಾಸುರ ಕಾಪಾಡಪ್ಪ. ಸ್ವಾಮಿ ನನಗೂ ಯಾವ್ದಾದ್ರು ಮಂತ್ರ ಗಿತ್ರ ಕೊಡಪ್ಪ. ನನ್ನ ಹತ್ರಕ್ ಬಾ. ಏನ್ ನೋಡಿ ಹೆದರ್ಕೊಂಡಿದ್ಯಾ? ಅಯ್ಯ ಬಂಗ್ಲೆ, ಅಯ್ಯ ಬಂಗ್ಲೆಪ್ಪ. ಇರೋದು ಅಣ್ಣ ಬಂಗ್ಲೆನಾ? ಕರಿಯ ಹೋಗ್ಬಾಲ್ಗೆ. ಅಲ್ಲಿ ಯಾಕ್ರೋ ಹೋಗಿದ್ರಿ ಹುಚ್ಚನ್ ಮಕ್ಕಳ? ಸುತ್ತಮುತ್ತಗಳಲ್ಲೆಲ್ಲ ನಾನೇ ದೊಡ್ಡ ಸ್ವಾಮೀಜಿ. ಆ ಜಾಗನ ನೋಡಿದ್ರೆ ನನಗೇನೆ ತುಂಬಾನೇ ಭಯ ಆಗುತ್ತೆ. ಅಂತ ಒಂದು ಜಾಗ ಕಂಡ್ರು ಅದು ನಿಮ್ ಕೈಲಿ ಇವಾಗ ಆಗತ್ತಾ ಆಗಲ್ವಾ ಅಂತ ಹೇಳ್ಬಿಡಿ. ಆಗೋದಿಲ್ಲ ಅಂತ ಯಾವ್ದು ಇಲ್ಲಪ್ಪ. ಅದಕ್ಕೋಸ್ಕರ ಹಲವಾರು ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ. ಕೊನೆ ಸಲ ನಾನು ಅಲ್ಲಿಗೆ ಹೋದಾಗ ವಿಚಿತ್ರವಾದದನ್ನ ನೋಡಿ ಓಡೋದ್ವಿ. ನಾನೇನ್ ಮಾಡು ಅಂತ ಹೇಳ್ತೀಯ? ಆ ಬಂಗ್ಲೆಲ್ ಅಂತದ್ ಏನಿದೆ ಸ್ವಾಮಿ? ಅಯ್ಯ ಬಂಗ್ಲೆ ಅನ್ನೋದು ಮಾತ್ರ ನಿಮಗೆ ಗೊತ್ತಿರೋದು. ಆ ಬಂಗ್ಲೆ ಒಳಗೆ ಏನಿದೆ ಅನ್ನೋದು ನನಗ್ ಮಾತ್ರನೇ ಗೊತ್ತಿರೋದು. ಅದ್ ನಿಮಗೆ ಸುಮ್ನೆ ಅರ್ಥ ಆಗೋದಿಲ್ಲ. ಅದು ಯಾರು ಕೂಡ ಬಾಳ್ದಿರೋಂತ ಜಾಗ. ಏನ್ ಸ್ವಾಮಿ, ಯಾರು ಬದುಕಕ್ಕಾಗ್ದಾರಂತ ಬಂಗ್ಲೆ ನಮ್ನ ಯಾಕೆ ಪೂಜೆ ಕರ್ಕೊಂಡು ಹೋಗ್ಬಿಟ್ರಿ? ಅದೇನು ಅಂತಂದ್ರೆ ದೇವ ಭೂತ ಅಷ್ಟು ಮಾತ್ರ ಅಲ್ಲ, ವಜ್ರ, ವೈಡೂರ್ಯ, ಒಡವೆಗಳು, ಇದಕ್ಕೆಲ್ಲ ಆಸೆ ಪಡ್ಕೊಂಡು ಆ ಬಂಗ್ಲೆನ ಎಲ್ಲ ತಗೋಬೇಕು ಅಂತ ನೋಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಅಂತ ಹೇಳಿ ಒಳಗೆ ಹೋಗೋದಕ್ಕೆ ಎದುರುಕೊಂಡು ಓಡ್ತಾ ಇದ್ದಾರೆ. ಅದನ್ನೆಲ್ಲ ಪೂರ್ತಿಯಾಗಿ ತಡಿಬೇಕು ಅಂತಂದ್ರೆ ನಾನು ಒಬ್ಬನ ಕೈಲಿ ಮಾತ್ರ ಆಗೋದು. ಅದಕ್ಕೊಂದು ದೊಡ್ಡ ಪೂಜೆನೆ ನಡೆಸ್ಬೇಕಾಗುತ್ತೆ. ಅದಕ್ಕಾಗಿ ನಾನು ಕೂಡ ತುಂಬಾನೇ ಕಾಯ್ತಾ ಇದ್ದೀನಿ. ತಮ್ಮಂದಿರ ಅಪ್ಪಿ ತಪ್ಪಿ ಕೂಡ ಆ ಬಂಗ್ಲೆ ಕಡೆ ಹೋಗ್ಬೇಡಿ ಯಾರು, ಸರಿನಾ? ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀನಿ. ನಾನು ಹೇಳೋದನ್ನ ಕೇಳಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬಾರೋ ಹೋಗಿ ಇಲ್ಲಿಂದ. ಬಾರಲು ಬಾರೋ ಹೋಗೋಣ. ಏ ಕರ್ಯ, ಈ ಮಕ್ಕಳನ್ನ ಕಾಪಾಡಪ್ಪ. ಏನೋ ಹೂತಾಕಿರೋದು ನಿಧಿನ ಇಲ್ಲ ಹೆಣನ? ಹೇಳಿದ್ರೆ ನಂಬದಿಲ್ವಾ? ಒಳಗೆ ವೈಡೂರ್ಯ ಕೂಡ ಇರ್ಬೋದು. ಅಲ್ವೋ, ಅಲ್ಲೆಲ್ಲ ದೆವ್ವಗಳಿದೆ ಅಂತ ಹೇಳ್ತಿದಾರಲ್ಲ. ಅದಕ್ಕೆ ಬೇಕಾದ್ರೆ 5-10 ಕೊಟ್ಟು ಕಳಿಸ್ಬೇಡ. ಲೇ ಹಲೋ ಫ್ರೆಂಡ್ಸ್, ಒಳಗೆ ಏನೇ ಇದ್ರು ನನಗೆ ಶೇರ್ ಬೇಡ. ಐ ವಾಂಟ್ ಮೈ ಡ್ಯಾಡಿ ಓನ್ಲಿ. ಏನೋ ಅಷ್ಟೊಂದು ಒಳ್ಳೆಯವನ ನೀನು? ಒಳಗಡೆ ಆಭರಣ ಇಲ್ಲ ಅಂದ್ರೆ? ಒಳಗೆ ಆಭರಣ ಇದ್ದೇ ಇರುತ್ತೆ. ಲೇ ಮಗ, ನಾನು ಹೋಗ್ತೀನಿ ಕಣ. ಆ ಮನೇಲಿ ದೇವ ಪಿಶಾಚಿ ಇದೆ ಅಂತ ಹೇಳ್ತಾರೆ. ನಾನೇನೋ ಸಿಂಗರ್, ಡ್ಯಾನ್ಸ್ ಗ್ರೂಪ್ ಮಾಡ್ಕೊಂಡು ಒದಾಡ್ತಾ ಇದ್ದೀನಿ.
ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಕತ್ಲೆಲಿ ಉಚ್ಚೆ ಮಾಡ್ಸಕ್ಕೆ ಅಂತ ಕರ್ಕೊಂಡೋದ್ರು. ಆದ್ರೆ ಆ ಕತ್ಲೆಲಿ ನನ್ಗೆ ಉಚ್ಚೆನೆ ಬರ್ಲಿಲ್ಲ. ಆಮೇಲೆ ನಮ್ಮಮ್ಮ ಪೈಡ್ ಅಂತ ಹೊಡೆದ್ಬಿಟ್ರು. ಅವಾಗ ನನ್ ಮನೆ ಬಿಟ್ಟೆ ಓಡ್ ಬಂದ್ಬಿಟ್ಟೆ. ಅವತ್ತಿಂದ ನಮ್ಮಮ್ಮ ಕತ್ಲೆಗೆ ಹೆದರ್ಕೋತಿಯಲ್ಲೋ ಅಂತ ಬೈತಾನೆ ಇರ್ತಾರೆ. ಅಂತದ್ರಲ್ಲಿ ಹೋಗಿ ನನ್ ಕರಿತೀರಲ್ಲೋ. ನಾನ್ ಬರಲ್ಲ ಕಣ, ನನಗ್ ಕೆಲ್ಸ ಇದೆ, ಹೋಗ್ತೀನಿ. ಏ ಅಣ್ಣ, ಲೇ, ನಿಧಿ ಸಿಕ್ಕದ್ಮೇಲೆ ನನ್ನನ್ನ ಮರಿಬೇಡಿ ಕಣ್ರೋ. ನಿಮ್ ಜೊತೆಲೇ ಇರ್ತೀನಿ. ಏನಾದ್ರೂ ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ನನ್ ಗ್ರೂಪ್ಗೆ ಸ್ವಲ್ಪ ಡ್ರೆಸ್ ತಗೊಡ್ಬೇಕು. ಯೋಚನೆ ಮಾಡಿ. ಕೊಡ್ತೀನಿ ಹೋಗು. ಏಯ್, ಹೋಗ್ತೀವಿ. ಆಭರಣ ಒಡವೆಗಳನ್ನ ದೋಚ್ತೀವಿ. ಶಿವ, ಇದ್ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ಅಪ್ಪ ಅಲ್ಲಿದಾನೋ ಇಲ್ವೋ ಗೊತ್ತಿಲ್ಲ. ಆಭರಣ ಕನ್ಫರ್ಮ್ ಆಗಿರುತ್ತೆ.